ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಎಷ್ಟಾಗಿರ್ಬೋದು ಹೇಳಿ? 5 o'clock ಆಗಿದೆ. ಹೇಗಿದೆ ನೋಡಿ ವೆದರ್ ಯಾವ ಥರ ಇದೆ ಅಂತ. ನೋಡಿದ್ರೆ ಅಕ್ಕಪಕ್ಕ ಯಾರು ಜನ ಇನ್ನೂ ಎದ್ದಿಲ್ಲ, ಯಾರು ನೋಡೇ ಇಲ್ಲ ನಾನು. ಎಷ್ಟು ಕತ್ಲೆ ಇದೆ, ಯಾರೂ ಒಬ್ಬರೂ ಜನ ಇಲ್ಲ. ಬೆಳಗ್ಗೆ ಎದ್ದು ನೋಡಿ ಮನೆ ಬಾಗಿಲೆಲ್ಲ ತೊಳ್ದು ರಂಗೋಲಿ ಎಲ್ಲ ಇಡ್ತಾಯಿದ್ದೀನಿ. ಯಾವ ದಿವಸ ಮಾಡ್ತೀವೋ ಇಲ್ಲ, ಹಬ್ಬ ಬಂದರೆ ಮಾತ್ರ ಪಾತ್ರೆ ತೊಳಿ, ಬಟ್ಟೆ ಇರೋದೆಲ್ಲ ಹೋಗಿ ಮತ್ತು ಎಲ್ಲ ಕ್ಲೀನ್ ಮಾಡು. ಅದ್ರ ಒಂದು ವಾರ ಇದೆ ಅಂದ ತಕ್ಷಣ, ಹಬ್ಬ ಬರ್ತಾಯಿದೆ ಅಂದ ತಕ್ಷಣ ಎಲ್ಲ ಕ್ಲೀನ್ ಮಾಡ್ತಾನೇ ಇರ್ತೀವಿ. ಮಾಡಿದ್ದೆ ಮಾಡ್ತಾನೇ ಇರ್ತೀವಿ. ಅದೆತ್ತಿಡಬೇಕು, ಇದೆತ್ತಿಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಮಾಡ್ತಾನೇ ಇರ್ತೀವಿ ಯಾವಾಗ್ಲೂ. ಹಬ್ಬ ಬಂದರೆ ಸಾಕು ಎಲ್ಲರಿಗೂ ಗಲ ಅಂತ ಓಡಾಡ್ತಾ ಇರ್ತೀವಲ್ವ ಫ್ರೆಂಡ್ಸ್. ಬಾಕಿ ಟೈಮಲ್ಲಿ ಒಂಥರ ಆದರೆ ಹಬ್ಬ ಬಂದಾಗೆ ಒಂಥರ ಚೆನ್ನಾಗಿರುತ್ತೆ. ಆದ್ರೂ ಸಾಮಾನುಗಳು ತೊಗೊಂಬರೋದು, ಮಾರ್ಕೆಟ್ಗೆ ಹೋಗೋದು, ದೇವ್ರ ಪಾತ್ರೆ ತೊಳೆಯೋದು, ದೇವ್ರನ್ನ ಅಲಂಕಾರ ಮಾಡೋದು, ಹೂವು ತೊಗೊಬರೋದು, ಆಮೇಲೆ ಅಡುಗೆಗಳು ತಿಂಡಿ ಮಾತ್ರ ವೆರೈಟಿ ಮಾಡೋದು. ಎಷ್ಟು ಖುಷಿ ಆಗುತ್ತಲ್ವ? ಯಾವ್ಯಾವ ಥರ ತಿಂಡಿ, ಸಂಕ್ರಾಂತಿ ಹಬ್ಬದಲ್ಲಿ ಯಾವ್ಯಾವ ಥರ ತಿಂಡಿ ಮಾಡ್ತೀವಿ ಹೇಳಿ? ಪೊಂಗಲ್ಲು, ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಮತ್ತು ಕಡಲೆಬೀಜ, ಕಡಲೆಕಾಯಿ ಬೇಯಿಸಿಡೋದು, ಆಮೇಲೆ ಅವರೆಕಾಯಿ ಎಲ್ಲ ಬೇಯಿಸಿಡೋದು. ಯಾರ್ಯಾರೋ ಎಲ್ಲರೂ ಮತ್ತು ಆಮೇಲೆ ಎಡೆ ಇಕ್ಕೋರು ಎಡೆ ಇಕ್ತಾ ಇರ್ತಾರೆ. ಇಡದೇ ಇದ್ದವರು ಸುಮ್ಮನೆ ಏನೂ ಇಲ್ಲ ನಮ್ಮ ಹತ್ರ, ಪೂಜೆ ಮಾಡಿದ್ರೆ ಸಾಕು, ಅದೆಲ್ಲ ನಮ್ಮದು ಪಪ್ತಿ ಇಲ್ಲ ಅಂತಂದರೆ ಸುಮ್ಮನೆ ಇರ್ತಾರೆ. ನಮ್ಮ ಮನೇಲಿ ಪಪ್ತಿ ಇರೋದ್ರಿಂದ ನಾವು ಕಡಲೆಕಾಯಿ ಬೇಯಿಸ್ತೀವಿ, ಮತ್ತು ಅವರೆಕಾಯಿ, ಮತ್ತು ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ಲು ಇದೆಲ್ಲ ಮಾಡ್ತೀವಿ. ಎಲ್ಲ ಮಾಡಿ ದೇವರಿಗೆ ಕಬ್ಬೆಲ್ಲ ಇಟ್ಟು, ಎಲ್ಚಿ ಹಣ್ಣೆಲ್ಲ ಇಟ್ಟು, ಮತ್ತು ಈ ಥರದ್ದೆಲ್ಲನೂ ಮಾಡ್ತೀವಿ. ಆಮೇಲೆ ಪಾಪುಗೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿನೂ ಮಾಡಿದ್ದೀನಿ. ನೋಡಿ ನಮ್ಮ ಮಗ ಹೆಂಗೆ ಕೂತಿದ್ದಾನೆ, ನಾನು ರಂಗೋಲಿ ಬಿಡಿ ಬರೋ ಅಷ್ಟರಲ್ಲಿ ಎದ್ದುಬಿಟ್ಟಿದ್ದಾನೆ. ಅವನಿಗೆ ಸ್ನಾನ ಮಾಡಿಸಿ, ಅವನಿಗೆ ರೆಡಿ ಮಾಡಿ ನಾನು ರೆಡಿ ಆಗ್ತಾಯಿದ್ದೀನಿ. ನೋಡಿ ಹೇಗಿದೆ ಡ್ರೆಸ್ಸು, ಚೆನ್ನಾಗಿದೆಯಾ? ಇದು ಸ್ಯಾರಿ ಲೊಟ್ಸಿರೋದು, ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ನೋಡಿ. ನಮ್ಮ ಮಮ್ಮಿ ಹಳೆ ಹಾಯ್ ಫ್ರೆಂಡ್ಸ್, ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇರ್ತಾಳೆ ಫ್ರೆಂಡ್ಸ್. ಏನು ಇಟ್ಕೊಂಡ್ರಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇಬ್ರು ಯಾವ ಥರ ಕಚ್ಚಾಡ್ತಾ ಇದ್ದಾರೆ ಸ್ನಾನ ಮಾಡೋಕ್ಕೆ. ಟೀ ಕಾಯಿಸ್ಕೊಡು ಅಂದರೆ ಫ್ರೆಂಡ್ಸ್ ಟೀನೇ ಕಾಯಿಸ್ಕೊಡೋ. ಏನು ಮಾಡ್ತೀನಿ ಅಂತ ಹೆಂಡತಿ ಕಟ್ಕೊಂಡು ಒಂದು ಟೀ, ನಾನು ನಮ್ಮ ಬಾಮಿದ ಒಂದು ಟೀ ಕೇಳ್ತಾ ಇದ್ದೀವಿ, ಒಂದು ಟೀ ಕೊಡಲ್ಲ ಅಂತಾಳೆ. ಬೇಕು ಅಂಥದಕ್ಕೆ ಏನಕ್ಕೆ ಮದುವೆ ಆಗಬೇಕು? ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನ್ರು ಯಾವ ಥರ ಟಿಕಾಯಿಸ್ತಾ ಇದ್ದಾರೆ. ಸುಮ್ಮನೆ ಏನಾದರೂ ಹೇಳ್ತಾ ಇರ್ತಾರಲ್ವ. ನಾನು ನೋಡಿ ಹೊಸ್ಲು ಸ್ನಾನ ಎಲ್ಲ ಆಯ್ತಲ್ವ, ಹೊಸ್ಲು ಪೂಜೆ ಎಲ್ಲ ಮಾಡಿ ನೀಟಾಗೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಡಬೇಕಲ್ವ. ಯಾಕೆ ಅಂತಂದರೆ ಅರಿಶಿನ ಫಸ್ಟ್ ನಾವು ಏನಕ್ಕೆ ಹೊಸ್ಲಿಗೆ ಚೆನ್ನಾಗಿ ತೀಡಬೇಕು ಅಂತಂದರೆ ಯಾವುದೂ ದೃಷ್ಟಿ ದೋಷಗಳೇನೂ ಆಗೋಲ್ಲ. ಆಮೇಲೆ ನೀಟಾಗಿ ಹಬ್ಬ ಹರಿದಿವಸ ಬಂದ್ರು ಅಂತ ಮಾಡ್ತಾಯಿದ್ದೀವಿ ಅಂತಲ್ಲ, ಹಬ್ಬ ಇದ್ದರೂ ಇಲ್ಲದೇ ಇದ್ರೂ ಯಾವ ಟೈಮಲ್ಲಾದ್ರೂ ಅರಿಶಿನ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಹೊಸ್ಲಿಗೆ. ಯಾವ ದೃಷ್ಟಿ ದೋಷ ಆಗೋಲ್ಲ, ಮತ್ತು ತುಂಬ ಮನೆ ಬಾಗಿಲಲ್ಲಿ ನೀಟಾಗಿರುತ್ತೆ. ಈ ರಂಗೋಲಿ ಮತ್ತು ಈ ರಂಗೋಲಿ ಇಡೋದು, ಮತ್ತು ಹೊಸ್ಲಿಗೆಲ್ಲ ನೀಟಾಗಿ ಆ ಥರ ಎಲ್ಲ ಅರಿಶಿನ ಎಲ್ಲ ಉಜ್ಜೋದು, ಮತ್ತು ಈ ಥರ ಎಲ್ಲ ರಂಗೋಲಿ ಎಲ್ಲ ಬಿಡೋದು, ಅದ್ರ ಮೇಲೆ ತುಂಬ ಪಾಸಿಟಿವ್ ವೈಬ್ಸ್, ತುಂಬ ಅಂತಂದರೆ ಯಾವ ಥರ ನೆಗೆಟಿವಿಟಿ ಎಲ್ಲ ಹೋಗಿ ಪಾಸಿಟಿವಿಟಿ ಬರುತ್ತೆ ನೀಟಾಗೆ. ಪಾಸಿಟಿವಿಟಿ ಅಂತಂದರೆ ಅದು ನೋಡಿದ ತಕ್ಷಣ ಮನೆ ಬಾಗಿಲಿಗೆ ಬರೋರು ಏನು ನೋಡ್ತಾರೆ ಹೇಳಿ? ಆಲ್ಮೋಸ್ಟ್ ಅವ್ರ ಮನೆ ಕ್ಲೀನಾಗಿದೆಯಾ, ನೀಟಾಗಿದೆಯಾ, ಯಾವ ಥರ ಇಟ್ಕೊಂಡಿದ್ದಾರೆ ಮನೆ, ಹೇಗೆ ಇಟ್ಕೊಂಡಿದ್ದಾರೆ ಮನೆ ಅಂತಲೇ ನೋಡ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ, ಎಲ್ಲ ಜನನೂ. ಎಲ್ಲೋ ಒಬ್ಬರು ಕೆಲವೊಬ್ಬರು ಹೆಂಗೋ ಇರಲಿ ಬಿಡಿ, ಯಾವ ಥರನೇ ಇರಲಿ ಬಿಡು ಅಂತ ಅಂತಾರೆ. ಆದರೆ ಮೋಸ್ಟ್ ಆಫ್ ದ ಪೀಪಲ್ಸು ಮನೆ ಮುಂದೆ ಯಾವ ಥರ ಇದೆ, ನೀಟಾಗಿ ಇಟ್ಟಿದ್ದಾರೆ. ಫಸ್ಟ್ ಇಂಪ್ರೆಷನ್ ಏನು ಹೇಳಿ? ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಆ ಥರನೇ ಬರ್ತಾ ಇದ್ದಂಗೆ ಗಿಡ ನೋಡ್ತಾರೆ, ಗಿಡಗಳಿದೆಯಾ, ಇಲ್ಲ ರಂಗೋಲೆ ಬಿಟ್ಟಿದ್ದಾರಾ, ಇಲ್ಲ ಅಂತಂದರೆ ಹೊಸ್ಲು ಪೂಜೆ ಮಾಡಿದಾರಾ, ಇಲ್ಲ ಹೊಸ್ಲಿಗೆ ಏನು ಡೆಕೋರೇಷನ್ ಮಾಡಿದಾರಾ, ಅರಿಶಿನ ಕುಂಕುಮ ಇಟ್ಟಿದ್ದಾರಾ, ಹೂವು ಇಟ್ಟಿದ್ದಾರಾ, ಎಲ್ಲ ಥರನೂ ನೋಡ್ತಾರೆ. ಅದಕ್ಕೆ ನೀಟಾಗಿ ಮನೆ ಮುಂದೆ ನೀಟಾಗಿದ್ದರೆ ಒಬ್ಬರು ಅನ್ಕೊತಾರೆ, ಮನೆ ಮುಂದೆನೇ ಈ ಥರ ಇಟ್ಕೊಂಡಿದ್ದಾರೆ, ಇನ್ನು ಒಳಗಡೆ ಯಾವ ಥರ ಇಟ್ಕೊಬೋದು, ಒಳಗಡೆ ಇನ್ನೂ ನೀಟಾಗಿರುತ್ತೆ ಅಂತ. ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ? ಹೊರಗಡೆ ಚೆನ್ನಾಗಿರುತ್ತೆ, ಆದರೆ ಒಳಗಡೆ ಹೆಂಗೆಂಗೋ ಇಟ್ಕೊಂಡಿರ್ತಾರೆ. ಅಂದರೆ ನನಗೇನು ಗೊತ್ತಾ, ಹೊರಗಡೆನೂ ಚೆನ್ನಾಗಿರಬೇಕು, ಒಳಗಡೆನೂ ಚೆನ್ನಾಗಿರಬೇಕು. ನನಗೆ ನೀಟಾಗಿಡಬೇಕು ಅಂತಂದರೆ ಏನೋ ಕ್ಲೀನ್ನೆಸ್ ಅಂದರೆ ತುಂಬ ಇಷ್ಟ. ಕ್ಲೀನ್ ಮಾಡ್ತಾನೆ ಇರ್ತೀನಿ. ಇವಾಗ ನನಗೂ ಚಿಕ್ಕ ಪಾಪು ಇದ್ದಾನಲ್ವ, ಸೊ ಗಲೀಜು ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಗಲೀಜು ಮಾಡ್ತಾನೆ ಅವನು, ಏನು ಮಾಡೋಕ್ಕಾಗಲ್ಲ. ನೋಡಿ ನಮ್ಮ ಮನೆ ಮುಂದೆ ತುಳಸಿ ಗಿಡ ಇಟ್ಟಿದ್ದೀನಿ, ಚೆನ್ನಾಗಿದೆಯಾ ನೋಡಿ,
ಚೆನ್ನಾಗಿದೆಯಾ ನೋಡಿ ಕಮೆಂಟ್ ಮಾಡಿ ನೋಡಿಬಿಟ್ಟು. ಇದು ವೀಡಿಯೋ ಮಾಡ್ತಾ ಇರೋದೇ ನಮ್ಮ ಹಸ್ಬೆಂಡು. ಬೆಳಗ್ಗೆನೇ ಪಾಪ ಎದ್ದು ಎಲ್ಲ ಮಾಡ್ಕೊಡ್ತಾ ಇದ್ದಾರೆ ನನಗೆ ಹೆಲ್ಪು. ಅವರೇ ಈ ವಿಡಿಯೋ ಮಾಡ್ತಾ ಇರೋದು. ತುಳಸಿ ಯಾಕೆ ಇಡಬೇಕು ಅಂತಂದರೆ ಮನೆ ಮುಂದೆ ನೆಗೆಟಿವಿಟಿ ಇರಲ್ಲ. ಅದು ಲಕ್ಷ್ಮೀ ದೇವಿ ಇದ್ದಂಗೆ ತುಳಸಿ ಇದ್ದಿದ್ದ ಮನೆಯಲ್ಲಿ ನೆಗೆಟಿವಿಟಿ ಕಾಲು ಇಕ್ಕಲ್ವಂತೆ. ಅದಕ್ಕೋಸ್ಕರ ನೋಡಿ ನಮ್ಮ ಮನೆ ಯಾವ ಥರ ಡೆಕೋರೇಷನ್ ಮಾಡಿದ್ದೀನಿ. ದೇವ್ರ ಫೋಟೋ ಇದು. ನಾವು ಕಳಸ ಇಡೋಕ್ಕೂ ಮುಂಚೆ ಒಂದು ಪ್ಲೇಟಲ್ಲಿ ಅಕ್ಕಿ ಇಟ್ಕೊಂಡು ಅರಿಶಿನ ಕುಂಕುಮ ಹಾಕ್ಕೊಂಡು ಆಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು. ಯಾವ ಟೈಮಿಗೆ ಹೇಳಿರ್ತಾರೋ ಪೂಜಾರಿ ಆ ಥರ. ಕಳಸ ರೆಗ್ಯುಲರಾಗಿ ಇಡೋರು ಏನಿಲ್ಲ, ರೆಗ್ಯುಲರಾಗಿ ಇಡದೇ ಇದ್ದವರು ನೀಟಾಗಿ ಪ್ರತಿಷ್ಠಾಪನೆ ಮಾಡಬೇಕು. ಇದೇನಂತಂದರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಯಿದ್ದೀವಿ ಭಕ್ತಿ ಭಾವದಿಂದ. ನೋಡಿ ಫ್ರೆಂಡ್ಸ್, ನಮ್ಮ ದೇವ್ರ ಮನೆ, ನಮ್ಮ ದೇಗುಲ ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ. ನನಗೆ ಈ ಪೂಜೆಗಳು ಮಾಡೋದು, ಈ ಹಬ್ಬ ಬರೋದು, ಈ ಮನೆ ಕ್ಲೀನ್ ಮಾಡೋದು, ಮನೆ ಡೆಕೋರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ. ಅದೇನೋ ಒಂಥರ ಫ್ಯಾಂಟಸಿ. ಅದು ನನ್ನ ಹಾಬಿ ಕೂಡ. ನೀಟಾಗಿರಬೇಕು, ಎಲ್ಲೇ ಹೋದ್ರೂ ಅದಿರಬಾರ್ದು ಇದಿರಬಾರ್ದು. ನೀಟ್ನೆಸ್ ಅಂತಂದರೆ ಇಷ್ಟ. ಒಬ್ಬೊಬ್ರಿಗೆ ಅದೇ ಇಷ್ಟ ಆಗಲ್ಲ, ಆದರೆ ನಂಗೆ ಅದೇನೋ ಗೊತ್ತಾಗಲ್ಲ. ನೀಟಾಗಿರಬೇಕು ಮನೆ ಹತ್ರ. ಆ ಥರ ನೀಟಾಗಿದ್ದರೆ ನನಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಎಲ್ಲರೂ ಕೇಳ್ತಾರೆ ಸ್ಟೇಟಸ್ ಹಾಕ್ದಾಗೆಲ್ಲ, ಏನು ನೀವು ದಿನ ಪೂಜೆ ಮಾಡ್ತೀರಾ, ದಿನ ನೀಟಾಗಿ ಇಟ್ಟಿರ್ತೀರಾ ಹಂಗೆ ಹಿಂಗೆ ಅಂತ. ಅಂದರೆ ನನಗೆ ನೀಟಾಗಿರ್ಬೇಕಲ್ವ. ನಾವೇನು ದಿನ ಪೂಜೆ ಮಾಡಲ್ಲ ಅಂತ ಅಂದ್ಕೊಳ್ರಿ. ವಾರ 9 ದಿನ ಮಾತ್ರ ಮಿಸ್ ಮಾಡಲ್ಲ. ರಾಯರ ವಾರ ಮಾತ್ರ ತಪ್ಪದೆ ಮಾಡ್ತೀವಿ. ಗುರುವಾರ ಮಾಡೇ ಮಾಡ್ತೀವಿ ನಾವು. ಗುರುವಾರ ಅಂತ ತಪ್ಪಿಸೋದೇ ಇಲ್ಲ. ನೋಡಿ ಪಾಪಗೆ ಯಾವ ಥರ ಪೂಜೆ ಮಾಡ್ತಾಯಿದ್ದೀವಿ ಅಂತ. ಅವನು ತುಂಬ ತೀಟೆ. ಎಷ್ಟು ತೀಟೆ ಅಂತಂದರೆ ಅವನು ಮಾಡಿಸ್ಕೊಳ್ಳೋದೇ ಇಲ್ಲ ಪೂಜೆ. ಅಲ್ಲಿ ಇಟ್ಟಿರೋದನ್ನೆಲ್ಲ ಅವನಿಗೇನೇನೋ ಅಂತ ನೋಡ್ತಾ ಇದ್ದಾನೆ. ನೋಡಿ ಯಾವ ಥರ ನೋಡ್ತಾ ಇದ್ದಾನೆ. ಇದನ್ನು ಮಕ್ಕಳಿಗೆ ಏನಕ್ಕೆ ಮಾಡ್ತಾರೆ ಅಂತಂದರೆ ಆಯುಷು, ಆರೋಗ್ಯ, ವಿದ್ಯೆ, ಬುದ್ಧಿ, ಸಿದ್ಧಿ ಎಲ್ಲ ಸಿಗಲಿ ಅಂತ. ಆಮೇಲೆ ಯಾವುದೇ ದೃಷ್ಟಿದೋಷ ಆಗ್ಬಾರ್ದು ಅಂತ ಇದನ್ನು ಮಾಡ್ತಾರೆ. ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಆರೋಗ್ಯ ಸಮಸ್ಯೆಗಳಿದ್ರೂ ಆರೋಗ್ಯ ಸಮಸ್ಯೆ ಎಲ್ಲ ನಿವಾರಣೆ ಆಗಿ ನೀಟಾಗಿ ಲವಲವಿಕೆಯಿಂದ ಮನೆಯಲ್ಲಿ ಚಟುವಟಿಕೆಯಿಂದ ಆಡಿಕೊಂಡು ಚೆನ್ನಾಗಿರ್ತಾರೆ. ಅದಕ್ಕೆ ಈ ಥರ ಪೂಜೆ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಶುಭಾಶಯಗಳು. ಎಲ್ಲರೂ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿರಲಿ ಅಂತ. ನಮಗೂ ಕೂಡ ಆಶೀರ್ವಾದ ಮಾಡಿ. ಯಾವ ಥರ ಕಾಣ್ತಾ ಇದ್ದಾನೆ ನೋಡಿ. ಇದನ್ನೇ ಒಂದು ಶಾರ್ಟ್ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಇದು ಯಾವ ಥರ ಮಾಡಿದ್ದೀನಿ ಅಂತ. ಎಲ್ಲರೂ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ನಾನು, ನಮ್ಮ ಪಾಪು, ನಮ್ಮ ಹಸ್ಬೆಂಡ್ ಎಲ್ಲರೂ ಹೇಗೆ ಕಾಣ್ತಿದ್ದೀವಿ ಅಂತ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಇದೆ, ಅದನ್ನು ಹಾಕ್ತೀನಿ. ಬಾಯ್.